ಹಾಯ್ ಹಲೋ ನಮಸ್ತೆ ನಮಸ್ಕಾರ ವೀಕ್ಷಕರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂದೀಪ್. ಪ್ರತಿಯೊಬ್ಬ ಸುವರ್ಣ ನ್ಯೂಸ್ನ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲೆಡೆ ನೋಡಿದ್ರೆ ಪಟ್ ಪಟಾಕಿ ಸದ್ದು ದೀಪಗಳು ಮಿಂಚ್ತಾ ಇದ್ದಾವೆ. ಇವನೇನಪ್ಪ ಮಾಡ್ತೀನಿ ಕತ್ತಲಲ್ಲಿ ನಿಂತ್ಕೊಂಡು ಅಂತ ಇದ್ದೀರಾ? ಹೌದು, ಈ ದೀಪಾವಳಿ ಸ್ವಲ್ಪ ವಿಶೇಷವಾಗಿರಲಿ ಅಂದ್ಕೊಂಡ್ಬಿಟ್ಟು ತಲಕಾಡಲ್ಲಿರೋ ಕಾವೇರಿ ನದಿ ತೀರದಲ್ಲಿ ನಾನು ದೀಪಾವಳಿ ಹಬ್ಬ ಸಂಭ್ರಮ ಮಾಡಿಸ್ತಾ ಇದ್ದೀನಿ. ನಾನು ಒಬ್ಬನೇ ಅಂತೂ ಇಲ್ಲ ಬಿಡಿ, ಆಬ್ವಿಯಸ್ಲಿ ನನ್ನ ಜೊತೆ ಒಬ್ಬರು ಸ್ಟಾರ್ ಇದ್ದಾರೆ. ಈ ಸಲ ನಿಮ್ಮ ದೀಪಾವಳಿನ ಎಂಟರ್ಟೈನ್ ಆಗಿರಲಿ ಅಂದ್ಕೊಂಡ್ಬಿಟ್ಟು ನನ್ನ ಜೊತೆ ಕಾಮಿಡಿ ಸ್ಟಾರ್ ಕೋಮಲ್ ಅವರು ಇದ್ದಾರೆ. ಕೋಮಲ್ ಅವರು ನಾನು ಅಲ್ಲಿದ್ದ ಮೇಲೆ ಕಾಮಿಡಿ ಇದ್ದೇ ಇರುತ್ತೆ, ಬಟ್ ಆದರೂ ಇನ್ನೇನಿರ್ಬೋದು ಎಕ್ಸ್ಟ್ರಾ. ನೀವಂತೂ ಹಬ್ಬಕ್ಕೆ ಮನೇಲಿ ಡಿಫ್ರೆಂಟ್ ಆಗಿ ಒಳ್ಳೊಳ್ಳೆ ಸಿಹಿ ತಿಂಡಿಗಳ ಐಟಮ್ಗಳು ಮಾಡಿಟ್ಟಿರ್ತೀರಾ. ಸೊ ತಿಂದು ಹೊಟ್ಟೆ ತಂಪು ಮಾಡ್ಕೊಳ್ತೀರಾ, ನಿಮ್ಮ ಕಣ್ಣು ತಂಪಾಗಲಿ ಅಂದ್ಕೊಂಡ್ಬಿಟ್ಟು ನಂದೀಶ ಚಿತ್ರದ ಒಂದು ಬ್ಯೂಟಿಫುಲ್ ಐಟಮ್ ಸಾಂಗ್ನ ಈ ದೀಪಾವಳಿಗೆ ಉಡುಗೊರೆಯಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೋಡಿ, ಎಂಜಾಯ್ ಮಾಡಿ. ಇದ್ರಯ್ಯನ್ನ ಬಡಿಯ ಇದ್ರಯ್ಯನ್ 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 ಅಯ್ಯನ್ 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 ಮೂಸೆ ಕಬ್ಬುನಾಥ ಏರ್ಸೆ ಎತ್ತು ಏತ ಬೈದ್ರು ಗಾಂಧಿ ತಾತ ಬೆಳೆದು ಬ್ರಾಂದಿ ಭೂತ ಹೊಟ್ಟೆಲ್ ತಮಟೆ ತಟ್ಟದ್ರು ಡ್ರೋ 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 ತಕ್ಕೊಂಡ್ ತೂರಾಡ್ರು ಡ್ರೋ 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 ತಕ್ಕೊಂಡ್ ತೂರಾಡ್ರು. ಕಾವೇರಿ ತೀರದಲ್ಲಿ ನಂದೀಶ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ದೀಪಾವಳಿ ಹಬ್ಬದಲ್ಲಿ ಒಂದು ಡಿಫ್ರೆಂಟ್ ಕಾರ್ಯಕ್ರಮ ಮಾಡ್ತಾ ಇದೀವಿ. ಕಾವೇರಿ ತೀರದಲ್ಲಿ ಇದ್ದೀವಿ, ತಲಕಾವೇರಿಲಿ. ಸೊ ನಾವಿದ್ಮೇಲೆ ನಮ್ಮ ಜೊತೆ ನಂದೀಶ ಇದ್ದಾರೆ, ಕೋಮಲ್ ಅವರು ಇದ್ದಾರೆ. ಕೋಮಲ್ ಇದ್ಮೇಲೆ ಅಲ್ಲಿ ಎಂಟರ್ಟೈನಿಂಗ್ ಇರುತ್ತೆ, ನಿಮಗೂ ಹಬ್ಬ ಕೂಡ ಕಲರ್ಫುಲ್ ಆಗಿರುತ್ತೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು ಸಂದೀಪ್ ಅವರೇ. ನಿಮ್ಮ ಹೆಸರಲ್ಲೇ ದೀಪಾವಳಿ ಇದೆ. ನಮ್ಮ ಸಮಸ್ತ ಸುವರ್ಣ 24/7 ವೀಕ್ಷಕರೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಮಸ್ತ ವೀಕ್ಷಕರೆಲ್ಲರಿಗೂ ಸನ್ಮಂಗಳ ಉಂಟಾಗಬೇಕು. ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಬೇಕು. ನಾವು ನಿಮ್ಮನ್ನ ಮತ್ತಷ್ಟು ನಗ್ಸೋಕ್ಕೆ ಪ್ರಯತ್ನ ಪಡ್ತೀವಿ. ಲಾಸ್ಟ್ ದೀಪಾವಳಿಗೆ ನೀವು ನಮ್ಮ ಜೊತೆ ಇದ್ರಿ, ಆದರೆ ಒಂದು ಫಾರಿನ್ ಹುಡುಗಿ ಇದ್ಲು, ನಿಮ್ಮ ನಾಯಕಿ ಆ್ಯನಾ ಅವರಿದ್ರು, ಜಾರ್ಜಿಯಾ. ಇವತ್ತು ನಾವು ಅದೇ ರೀತಿಯಾಗಿ ಸೆಂಟಿಮೆಂಟಾಗಿ ನಂದೀಶ ಚಿತ್ರಕ್ಕೂ ನೀವು ಸಿಕ್ಕಿದ್ದೀರಾ. ಒಂದು ಒಳ್ಳೆ ಸೆಂಟಿಮೆಂಟ್, ಯಾಕಂದರೆ ಸಿನಿಮಾ ನಡೆಯೋದೇ ಸೆಂಟಿಮೆಂಟ್ ಮೇಲೆ. ಇವತ್ತು ಎಲ್ಲಾದರೂ ಒಂದು ಜಾಗದಲ್ಲಿ ಕೂತಿದ್ವಿ ಅಂದರೆ ಆ ಪಿಕ್ಚರ್ ಹಿಟ್ಟಾಗಿತ್ತಲ್ಲ, ಈ ಜಾಗದಲ್ಲೇ ಕೂತ್ಕೊಂಡು ಡಿಸ್ಕಷನ್ ಮಾಡಿದ್ದು, ಆ ಥರ ಒಂದು ಸೆಂಟಿಮೆಂಟ್ ಇರುತ್ತೆ. ಅದೇ ರೀತಿ ನೀವು ನಮಗೆ ಸಿಕ್ಕಿದ್ದೀರಾ. ಪ್ಯಾರಿಗೆ ಆಗ್ಬಿಟ್ಟಿದೆ ಸಾಂಗ್ ಪಿಕ್ಚರೈಸ್ ಮಾಡ್ಬೇಕಾದ್ರೂ ನೀವು ಬಂದಿದ್ರಿ ಬಿಜಾಪುರಲ್ಲಿ. ಕೋಮಲ್ ಇವಾಗ ಕಾವೇರಿ ತೀರದಲ್ಲಿ ನಂದೀಶಾನ್ ಮಾಡಿದ್ದೀರಾ. ಸೊ ಎಲ್ರಿಗೂ ನಮ್ಮ ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಮಳೆ ಬಿದ್ದು ಕಾವೇರಿ ತುಂಬಿ ತುಳುಕ್ತಾ ಇರಬೇಕು. ಯಾರು ಕೇಳಿದ್ರು ಕೊಡೋಷ್ಟು ನಮ್ಮಲ್ಲಿ ತುಂಬಿ ತುಳುಕೋ ಅಷ್ಟಿರಬೇಕು. ದೇವರಿಗೆ ನಾವೆಲ್ಲ ಕೇಳ್ಕೊಳ್ಳೋಣ, ಎಲ್ಲರಿಗೂ ಯಾವತ್ತೂ ನಮ್ಮ ಕಾವೇರಿ ತುಂಬಿ ತುಳುಕ್ತಾ ಇರಲಿ ಅಂತ. ಅದು ಇನ್ನೊಂದಂದ್ರೆ ಈ ಕಾರ್ಯಕ್ರಮ ಕಂಪ್ಲೀಟ್ ಕನ್ನಡಿಗರಿಗೆ ಅರ್ಪಣೆ ಅನ್ಬೋದು, ಯಾಕಂದ್ರೆ ಇಲ್ಲಿ ಮಾಡ್ತಾ ಇದೀವಿ. ಹೌದು. ಮತ್ತೆ ಇನ್ನೊಂದು ಸುಮಾರು ಜನ ನನಗೂ ಕೇಳ್ತಾ ಇರ್ತಾರೆ, ಕೋಮಲ್ ಅವರು ನೀವು ಮಾಡಿದಾಗ ಏನೊಂದು ಸ್ಪೆಷಲ್ ಆಗಿರುತ್ತೆ ಪ್ರೋಗ್ರಾಮು ಅಂತ. ಅದೇನೋ ಗೊತ್ತಿಲ್ಲ, ಟೈಮ್ ನೋಡಿ ಇವತ್ತು ಇಲ್ಲಿ ಬಂದ್ವಿ ಮಾಡೋಣ ಅಂತ. ಒನ್ ಟೈಮಲ್ಲಿ ಮಾಡಿದ್ವಿ, ಬಿಜಾಪುರಕ್ಕೆ ಹೋದ್ವಿ, ಕಾರಲ್ಲಿ ಹೊಸೂರ್ಗೆ ಹೋಗ್ಬಿಟ್ಟೆಲ್ಲ ಇದು ದೀಪಾವಳಿ ಮಾಡಿದ್ವಿ. ಖಂಡಿತ. ಇವಾಗ ನೋಡಿ ದೀಪಾವಳಿ ಒಂಥರ ರಾತ್ರಿ ಹೊತ್ತಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಸೆಟ್ ಎಲ್ಲ ಇದು ಅದ್ಭುತವಾಗಿ, ನೀರಲ್ಲಿ ಕುತ್ಕೊಂಡ್ಬಿಟ್ಟು ತಲಕಾವೇರಿಲಿ ರಾತ್ರಿ ಹೊತ್ತಲ್ಲಿ. ಏನಿಸ್ತದೆ ಬೋಟಲ್ ಕೂತಾಗ ಹೀಗೆ ರಾತ್ರಿ? ಯೂಶಲಾಗಿ ಭಯ ಜಾಸ್ತಿ ಆಗುತ್ತೆ, ಬಟ್ ಇಲ್ಲಿ 2-3 ಸಲ ಕೇಳ್ಕೊಂಡೆ ಏನೇನು ಆಗಲ್ವ ತೊಂದರೆ ಅಂತ. ಯಾಕಂದ್ರೆ ಇಲ್ಲಿ ಯಾರೋ ಸುಳಿ ಇದೆ ಅಂತ ಕತ್ಲೆಯಲ್ಲಿ ಕಾಣ್ಗಿಲ್ದೆ, ಆಮೇಲೆ ಆ ಸುಳಿಲಿ ಸಿಗಾಕೊಂಡು ಯಾಕೆ ಅಂತ. ಬಟ್ ಆ ಥರ ಇಲ್ವಂತೆ. ಆದರೂ ಕೂಡ ಒಂಥರ ಜಾಲಿ ರೈಡ್ ಇದೆ. ಇದೇ ರೀತಿ ನಮ್ಮ ಕನ್ನಡದ ಪ್ರೇಕ್ಷಕರು ನಮ್ಮನ್ನ ದೋಣಿಲಿ ಕುಂಡ್ರಿಸಿ, ಕನ್ನಡದ ನಟರುಗಳು, ಕಲಾವಿದರು, ತಂತ್ರಜ್ಞರು ಎಲ್ಲರನ್ನೂ ಸೇಫಾಗಿ ಹಿಂಗೆ ನಮ್ಮನ್ನು ದಡ ಸೇರಿಸ್ಬೇಕು. ಅದಕ್ಕೆ ನಾವು ಕೂಡ ಅವ್ರಿಗೆ ಕರೆಕ್ಟಾಗಿ ನಗಿಸುವಂಥ ಪಿಕ್ಚರ್ಗಳು ಕೊಡಬೇಕು, ಎಂಟರ್ಟೈನ್ ಮಾಡಬೇಕು. ಓಕೆ, ಸಿನಿಮಾ ವಿಷಯಕ್ಕೆ ಬಂದರೆ ಈಗ ನಂದೀಶ್ ಆಲ್ಮೋಸ್ಟ್ ಎಂಡಿಂಗ್ ಅಂದ್ಕೊಳ್ತೀನಿ. ಹೌದು, ಈ ಸಾಂಗ್ ಮುಗಿದ್ರೆ ಮತ್ತೆ ಇನ್ನೊಂದು 3 ಸಾಂಗ್ ಇರುತ್ತೆ. ಆ ಸಾಂಗ್ ಮಾಡಿದ್ರೆ ಅತಿ ಶೀಘ್ರದಲ್ಲಿ ಬೆಳ್ಳಿ ತೆರೆ ಮೇಲೆ ಬರಬೇಕು. ಓಕೆ, ಸೊ ಲಾಸ್ಟ್ ಇಯರ್ ದೀಪಾವಳಿ ನಮ್ಮ ಜೊತೆ ಹೊರಡೆ ಸೆಲೆಬ್ರಿಟಿ, ಈ ಸಲನೂ ಹೊರಡೆ. ಸೊ ಏನು ಪ್ಲಾನ್ಸ್ ಇವಾಗ ದೀಪಾವಳಿಗೆ? ಬೇರೆ ಏನಾದರೂ ಮನೆಗೆ ಹೋಗಿ ಮನೇಲಿ ನಾಳೆ ಯಾವಾಗಾರ? ದೀಪಾವಳಿ ಅಂತ ಅಂದಾಗ ವಿಶೇಷವಾಗಿ ಪಟಾಕಿ ಹೊಡಿಬೇಕು. ಆದರೆ ಇವತ್ತು ಆ ಪಟಾಕಿ ಹೊಡೆಯೋ ಹುಮ್ಮಸ್ಸೇ ಹೊರಟೋಗ್ತಾ ಇದೆ. ಮೊನ್ನೆ ಶಿವಕಾಶಿಲಿ ಪಟಾಕಿ ಮಾಡೋರು ಒಂದು ಫ್ಯಾಕ್ಟ್ರಿನೇ ಸುಟ್ಟೋಗಿ ಎಷ್ಟೋ ಜನ ಕರ್ಕಲಾಗಿ ಸತ್ತೋದ್ರು. ಅದನ್ನೆಲ್ಲ ನೋಡಿದಾಗ ಇಂಥ ಒಂದು ಕಷ್ಟದಲ್ಲಿ ಅವ್ರು ಪಟಾಕಿ ಮಾಡ್ತಾರೆ, ಆ ಪಟಾಕಿ ನಾವು ತೊಗೊಂಡು ಹೊಡಿಬೇಕಾ ಅನ್ನೋದು ಒಂದು ಕಡೆ. ಇವಾಗೆಲ್ಲ ಫಾರಿನಲ್ಲೆಲ್ಲ ಹೊಡಿತಾರೆ. ಅದು ಹೇಗೆ ಅಂತ ಒಂದಿನ ಯಾವುದಾದ್ರು ಒಂದು ಪಬ್ಲಿಕ್ ಪ್ಲೇಸಲ್ಲಿ ಹೋಗ್ಬಿಟ್ಟು ಫುಲ್ ಪಟಾಕಿ ಹೊಡೆದ್ಬಿಟ್ಟು ಒಂದು ಕಣ್ಣು ತುಂಬ ನೋಡಿ ಖುಷಿ ಪಟ್ಬಿಟ್ಟು ಎಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತಾರೆ ಅಲ್ಲಿ. ಹೌದು, ಆ ಥರ ಒಂದು ಸಿಸ್ಟಮ್ ಅಂದರೆ ನಮಗೂ ಚೆನ್ನಾಗಿರುತ್ತೆ.
ಮತ್ತು ಈ ಸಾಂಗ್ ಬಗ್ಗೆ ಹೇಳಬೇಕು ಅಂದರೆ ಆ್ಯಕ್ಚುಲಿ ಇವಾಗ ದೀಪಾವಳಿ ಹಬ್ಬಕ್ಕೆ ಪ್ರೇಕ್ಷಕರಿಗೆ ಅವ್ರ ಮನೇಲಂತೂ ಬೇಜಾರು ಐಟಮ್ಗಳು ಮಾಡಿರ್ತಾರೆ, ಹೋಳಿಗೆ ಪಾಯಸ ಅದು ಅಂತ. ನೀವು ಅವ್ರ ಕಣ್ ತಂಪಾಗಲಿ ಅಂತ ನಂದೀಶನ ಮೂಲಕ ಒಂದು ಐಟಮ್ ಸಾಂಗ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀರಾ. ಆ್ಯಕ್ಚುಲಾಗಿ ಇದರೊಳಗೆ ಹಂಸಲೇಖ ಅವರು ವಿಶೇಷವಾದಂಥ ಸಾಂಗ್ಸ್ ಕೊಟ್ಟಿದ್ದಾರೆ. ಅವರು ಜಾನಪದ ಶೈಲಿಯಲ್ಲಿ ಹೆಚ್ಚಿಗೆ ಮಹತ್ವ ಇಡೋದ್ರಿಂದ ಈ ಸಾಂಗು ಕೂಡ ಗುರುರಾಜ್ ಹೊಸಕೋಟೆ ಅವ್ರ ಕೈಯಲ್ಲಿ ಆ ವರ್ಡಿಂಗ್ಸ್ ಚೆನ್ನಾಗಿದೆ. ಡ್ರೋ 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 ತಕ್ಕೊಂಡು ತೂರಾಡ್ರೋ ಡ್ರೋ 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 ಬಿಟ್ಕೊಂಡು ತೂರಾಡ್ರೋ. ಇದರೊಳಗೆ ಗಾಂಧಿ ತಾತ ಕುಡಿಬೇಡಿ ಅಂತ ಹೇಳೋದನ್ನ ನಾವು ಒಂದು ಸಿಂಬಾಲಿಕ್ಕಾಗಿ ಅದರಲ್ಲಿ ಸಾಹಿತ್ಯದಲ್ಲಿ ಯೂಸ್ ಮಾಡಿದ್ದಾರೆ. ಪ್ಯಾರ್ಗೆ ಆಗ್ಬಿಟ್ಟೈತೆ ಫೇವ್ರೆಟ್ ಜೋಡಿ ಜನರಿಗೆ, ನೀವು ಮತ್ತು ಪರುಲ್ಲು. ಈ ಸಿನಿಮಾದ ಮೂಲಕ ಮತ್ತೆ ಒಂದಾಗಿದ್ರೆ, ಇಲ್ಲ ಮತ್ತೆ ಮದುವೆಗೆ ಆಗ್ಬಿಟ್ಟೈತೆ ಆ ಥರ ಏನೋ ಒಂದು ಬೇರೆ ಇದೆಯಾ? ಇಲ್ಲ, ಆ್ಯಕ್ಚುಲಾಗಿ ನಮ್ಮ ಸಿನಿಮಾಲ್ಲಿ ಒಂದು ಮುಂಚೆಯಿಂದನೂ ಒಂದು ವಾಡಿಕೆ ಏನಪ್ಪ ಅಂದರೆ, ಇವಾಗ ಯಾವ್ದಾದ್ರು ಒಂದು ಜಾಗ ಇಷ್ಟ ಆಯಿತು ಅಂದರೆ ಸೆಂಟಿಮೆಂಟಾಗಿ ಆ ಪಿಕ್ಚರ್ ಹಿಟ್ಟಾಗಿರುತ್ತೆ ಅಂತಂದರೆ, ಈಗ ನಾವು ಹೋದ ಸಲ ದೀಪಾವಳಿಗೆ ಸಿಕ್ಕಿದ್ವಿ, ಈ ಸಲ ದೀಪಾವಳಿಗೆ ಸಿಕ್ಕಿದ್ವಿ, ಈಗ ಏನೋ ಒಂದು ಸೆಂಟಿಮೆಂಟ್ ಹಿಟ್ಟಾಗುತ್ತೆ ಅನ್ನೋದು. ಹಂಗೆ ನಾನು ಸುಮಾರು ಕಡೆ ನೋಡಿದ್ದೀನಿ ಸರ್, ಅಲ್ಲಿ ಹೋಗಿದ್ದು, ಅಲ್ಲಿ ಶೂಟಿಂಗ್ ಮಾಡಿದ ಜಾಗ ಎಲ್ಲ ಫ್ಲಾಪ್ ಆಗಿದೆ ಪಿಕ್ಚರ್ ಅಂತ, ಆ ಜಾಗಕ್ಕೆ ಹೋಗಲ್ಲ, ಆ ಎಕ್ಸ್ಪೆರಿಮೆಂಟು ಮಾಡಲ್ಲ. ಗಾಂಧಿನಗರದಲ್ಲಿ ಒಂದು 2-3 ಗೋಡೆ ಇದೆ, ಆ ಗೋಡೆ ಮೇಲೆ ಎಲ್ಲರೂ ಪೋಸ್ಟ್ ಹಾಕಿದ್ರೆ ಗ್ಯಾರಂಟಿ ಪಿಕ್ಚರ್ ಓಡಲ್ಲ ಅಂತಾರೆ. ಈ ಥರ ಒಂದು ನಂಬಿಕೆ ಅಂತ ಇರೋವಂಥ ಒಂದು ಇದರಲ್ಲಿ ಸರ್ ನಿಮ್ಮದು ಪಾರೋಲ್ದು ಜೋಡಿ ಸೂಪರ್ ಹಿಟ್ ಆಗಿದೆ, ಈ ಪಿಕ್ಚರು ಹಂಗೆ ಆಗುತ್ತೆ ಸರ್ ಅಂತ ಅಂದಾಗ, ಅದು ನಾಳೆ ಆ ಥರ ಆಗೋದ್ರ ಬಗ್ಗೆ ಗೊತ್ತಿರಲ್ಲ. ಬಟ್ ಈ ನಮಗೊಂದು ನಂಬಿಕೆ, ಹಂಗಾರೆ ಪಾರೋಲ್ ಕಾಂಬಿನೇಷನ್ ಮಾಡೋಣ ಮತ್ತೆ ಅನ್ನೋದು ಮಾಡಿದ್ವಿ. ಇಷ್ಟು ಸಿನಿಮಾದಲ್ಲಿ ಕಂಪೇರ್ ಮಾಡಿದ್ರೆ ಈ ಸಿನಿಮಾ ಸ್ವಲ್ಪ ಗೆಟಪ್ ಕೂಡ ಚೇಂಜ್ ಆಗಿದೆ. ನಿಮ್ಮದು ಗಿಡ್ಡೆಲ್ಲ ಬಿಟ್ಟಿದ್ದೀರಾ, ಮೀಸೆ ಬಿಟ್ಟಿದ್ದೀರಾ, ಹೇರ್ ಸ್ಟೈಲ್ ಚೇಂಜ್ ಆಗಿದೆ. ಇದು ಈ ಕಾರಣ ಏನಕ್ಕೆ ಅಂತಂದರೆ, ನಾನು ಈ ಪಿಕ್ಚರಲ್ಲಿ ಸ್ವಲ್ಪ ತಿಕ್ಲ, ನನಗೆ ಯಾರು ಪಂಚೆ ಹಾಕೊಂಡ್ರು ಅವ್ರ ಪಂಚೆನ ಕಿತ್ತಾಕ್ಬಿಡ್ತೀನಿ. ಸೊ ಅದಕ್ಕೇನೆ ತಕ್ಕೊಂಡು ಅದಕ್ಕೆ ಕಾರಣ ಇರುತ್ತೆ ಪಿಕ್ಚರಲ್ಲಿ, ಅದೇ ಸಸ್ಪೆನ್ಸ್. ಬಟ್ ಇಲ್ಲಿ ಅದಕ್ಕೇನೆ ಹಿಂಗೆ ನಾನು ಹಿಂಗೆ ಕೈ ಹಾಕಿದ ತಕ್ಷಣ ಜನಕ್ಕೆ ಗೊತ್ತು ಪಂಚೆ ಕಿತ್ತಾಕ್ಬಿಡ್ತಾರೆ ಅಂತ, ಎಲ್ಲ ಕ್ಯಾರೆಕ್ಟರ್ ಪಂಚೆ ಬಿಚ್ಕೊಂಡ್ಬಿಡ್ತಾರೆ. ಸೊ ಈ ಕಾಮಿಡಿ ತುಂಬ ವರ್ಕೌಟ್ ಆಗಿದೆ ಅಲ್ಲಿ. ಹಂಗೆ ಅದಕ್ಕೋಸ್ಕರನೇ ಇದೆ ಅಂದರೆ ಡ್ರೋ 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 ತಕ್ಕೊಂಡು ತೂರಾಡ್ರು. ನಾನು ಯಾಕಂದ್ರೆ ಹಿಂಗೆ ನೋಡಿದ ತಕ್ಷಣ ಎಲ್ಲ ಪಂಚೆ ಬಿಚ್ಬಿಟ್ಟು ತಕ್ಕೊಂಡು ತೂರಾಡ್ರು ಅಂತ, ಅಂದರೆ ಎಲ್ಲ ನಿಕ್ಕ ಹಾಕಿರ್ತಾರೆ, ಆ ಥರ ಅಲ್ಲ ಅದು. ಬಟ್ ಪಂಚೆ ತಕ್ಕೊಳ್ಳಿ ಅಂತ ಎಲ್ಲರೂ ಬಿಸಾಕ್ಬಿಡ್ತಾರೆ, ಕೋಮಲ್ ಕಿತ್ತಾಕ್ಬಿಡ್ತಾನೆ ನಂದೀಶ ಅನ್ನೋ ಒಂದು ಕ್ಯಾರೆಕ್ಟ್ರು. ಇಲ್ಲಿ ಏನಂತಂದರೆ, ಇವನು ಸ್ವಲ್ಪ ತಿಕ್ಕಲ್ತನ ಇರೋದ್ರಿಂದ ನಾನು ದಾಡಿ ಬಿಟ್ಕೊಂಡು ಈ ಥರ ಚಿಕ್ಕ ಕಟಿಂಗ್ ಮಾಡಿಕೊಂಡು ಈ ಥರದೊಂದು ವರ್ಕೌಟ್ ಮಾಡಿ. ಎಷ್ಟು ದಿನ ತೊಗೊಂಡ್ರೆ ಟೈಮ್ ದಾಡಿ ಬಿಡೋಕ್ಕೆ? ಈ ದಾಡಿ ಬಿಡೋದಕ್ಕೆ ನನಗೆ ಬಹುಶಃ ಎಷ್ಟು ಸ್ಲೋ ಆಗಿ ಬರುತ್ತೆ ದಾಡಿ ಅಂದರೆ, ಅದು ಒಂಥರ ಈ ಗೂಡ್ಸ್ ಟ್ರೈನಿನ ಸ್ಲೋ ಇದೆ. 2-2.5 ತಿಂಗಳಾಯ್ತು ಈ ದಾಡಿ ಬರೋಕ್ಕೆ. ಸೊ ಇನ್ನೇನು ತೆಪ್ಪದಲ್ಲಿ ಒಂದು ರೌಂಡ್ ಹೊಡ್ಕೊಂಡು ಬಂದಿದ್ದೀವಿ, ಇನ್ನೇನು ಸಾಂಗಿಗೆಲ್ಲ ಕಾಯ್ತಾ ಇದ್ದಾರೆ. ಸಾಂಗ್ ಸ್ಟಾರ್ಟ್ ಮಾಡ್ಕೊಳ್ಳಿ ನೀವು, ಮತ್ತೆ ಅಲ್ಲೂ ಮಾತುಕತೆ ಮುಂದುವರ್ಸೋಣ. ಇವತ್ತು ರಾತ್ರಿ ಏನಾದ್ರು ಜೊತೆಲೆ ಎದ್ಬಿಟ್ಟು ಸೆಲೆಬ್ರೇಟ್ ಮಾಡಲೇಬೇಕು ದೀಪಾವಳಿ. ಖಂಡಿತ ದೀಪಾವಳಿ ಮಾಡಿದ್ವಿ, ಸೆಲೆಬ್ರೇಟ್ ಮಾಡೋಣ. ಮತ್ತೊಮ್ಮೆ ವೀಕ್ಷಕರೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಟ್ ಇನ್ನೂ ಮುಗ್ದಿಲ್ಲ, ಇನ್ನು ಅವರು ಹೋಗಿ ಸ್ಟೆಪ್ ಹಾಕೋದಿದೆ, ಸಾಂಗ್ ಮಾಡೋದಿದೆ. ಸೊ ಇನ್ನೇನು ಅವ್ರ ಜೊತೆ ಅವರ ನಾಯಕಿ, ಐ ಮೀನ್ ಈ ಐಟಮ್ ನಾಯಕಿ ಈ ಸಲ. ಬಟ್ ಇನ್ನೊಂದೇನಂದ್ರೆ, ಪ್ರತಿ ಸಲ ಬಂದಾಗಲೂ ನಾವಿಬ್ರು ಸಿಕ್ಕಿದಾಗ ಕನ್ನಡ ಬರ್ದೇ ಇರೋ ನಾಯಕಿನೇ ಸಿಗ್ತಾರೆ. ಈ ಸಲ ಮಾತಾಡ್ಸ್ಬೇಕು ಕಷ್ಟ, ಬಟ್ ಏನು ಮಾಡೋಕ್ಕಾಗಲ್ಲ. ಕಾವೇರಿ ತೀರದಲ್ಲಿ ನಂದೀಶ ಮುಂದುವರಿಯುತ್ತೆ. ಚಿಕ್ಕ ಬ್ರೇಕ್ ಮಾಡಿ.